ಬಿಗ್ ಬಾಸ್ ನೋಡ್ತೀರಲ್ಲ, ಯಾರು ಇಷ್ಟ ಆಗ್ತದೆ? ಕಾರ್ತಿಕ್ ಇಷ್ಟ. ಯಾಕಂದರೆ ಕಾರ್ತಿಕ್ ಇಷ್ಟ. ಈಗ ಮೊನ್ನೆ ನಡೆದಿದ್ದು ರಾಕ್ಷಸರ ಗೇಮಲ್ಲಿ ಅವನೊಬ್ಬನೇ ಚೆನ್ನಾಗಿ ಆಡಿದ್ದು ಅನಿಸಿದ್ದು. ಆದರೆ ಎಲ್ಲರೂ ಅವನಿಗೆ ಕಳಪೆ ಕೊಟ್ಟರು. ಆದರೂ ಕಾರ್ತಿಕ್ ಇಷ್ಟ. ಅದಕ್ಕೋಸ್ಕರ ಕಾರ್ತಿಕ್ ಗೆಲ್ಬೇಕು. ಅದೇ ಅನ್ನೋದು ರಾಕ್ಷಸರ ಗೇಮಲ್ಲೇ ನನಗೆ ಇಷ್ಟ ಆಗಿದ್ದು. ಅವನು ರಾಕ್ಷಸರು ಮತ್ತು ಗಂಧರ್ವ ಗೇಮಲ್ಲಿ ಅವನು ಆಡಿದ್ದು ಮತ್ತು ಅವನ ಬಿಹೇವಿಯರು ಅದೆಲ್ಲ ಚೆನ್ನಾಗಿತ್ತು. ಅದಕ್ಕೋಸ್ಕರ ವಿನಯ್ ಅವ್ರ ಮೇಲೆ ತುಂಬ ಪರ್ಸನಲ್ ಆಗಿ ತಗೊಂಡ್ರೆ ಅನ್ಸುತ್ತೆ ಗೇಮಲ್ಲಿ. ಹೌದು. ವಿನಯ್ ಮೇಲೆ ತುಂಬ ಪರ್ಸನಲ್ ಆಗಿ, ವಿನಯೇ ತುಂಬ ಕಾರ್ತಿಕ್ ಮೇಲೆ ಪರ್ಸನಲ್ ಆಗಿ ಕೋಪ ತಗೊಂಡ. ಆದರೂ ಲಾಸ್ಟ್ಗೆ ಏನಾದರೂ ಇಬ್ಬರು ಒಂದಾಗಿದ್ದು ಬಿಗ್ ಬಾಸ್ ಇದರಲ್ಲಿ ತುಂಬ ಚೆನ್ನಾಗಿ ಅನಿಸ್ತು. ಅವರು ಮತ್ತು ಪ್ರತಾಪ್ ಮತ್ತು ಸಂಗೀತಗೆ ಅದೇನೋ ತೊಂದರೆ ಮಾಡಿದ್ರು, ಅದ್ರ ಬಗ್ಗೆ ಹೇಳಿದ್ರು. ಪ್ರತಾಪ್ಗೆ ಸಂಗೀತಗೆ ತೊಂದರೆ ಮಾಡಿದ್ನ ತುಂಬ ಬೇಜಾರು ಅನಿಸ್ತು. ಅದು ಅವ್ರ ಕಣ್ಣಿಗೆ ಆ ಥರ ಆಗಿದ್ದು. ಮತ್ತು ಇವಾಗ ಏನಾದರೂ ಎಲ್ಲ ಗೇಮ್ಸಲ್ಲೂ ಅವ್ರದ್ದು ಒಂದು ಸ್ವಲ್ಪ ಕಣ್ಣು ಕಾಣಿಸ್ತಾ ಇರೋ ಥರ ಅನಿಸುತ್ತೆ. ಅದಕ್ಕೋಸ್ಕರ ಬೇಜಾರಾಗುತ್ತೆ. ನಿನ್ನೆ ಅಂದರೆ ಈ ವಾರ ಟಾಸ್ಕ್ಗಳು ಯಾವ ರೀತಿ ಇತ್ತು? ಅಂದರೆ ಸ್ಕೂಲ್ ಡೇಸ್ ಎಲ್ಲ ನೆನ್ಪು ಮಾಡೋ ಥರ ಇತ್ತು. ಅದು ಯಾವ ರೀತಿ ಇತ್ತು ಆ ಟಾಸ್ಕ್? ಅದರಲ್ಲಿ ಏನದು ಇವಾಗ ಎಲ್ಲರೂ ಒಂದಾಗ್ತಾ ಇರೋದು ನೋಡಿ ಚೆನ್ನಾಗಿ ಅನಿಸುತ್ತೆ. ಇವಾಗ ಮೊದಲಿದ್ದವರೆಲ್ಲ ಇವೆಲ್ಲ ಒಟ್ಟಿಗೆ ಸೇರ್ಕೊಂಡು ಆಡ್ತಾ ಇದ್ದಾರೆ, ಕಿತ್ತಾಡ್ತಾ ಇದ್ದವ್ರು. ವಿನಯ್ ಮತ್ತು ಸಂಗೀತ ಎಲ್ಲ ಮತ್ತೆ ಒಟ್ಟೊಟ್ಟಿಗೆ ಇದ್ದಾರೆ. ಅದು ನೋಡಿ ಚೆನ್ನಾಗಿ ಅನಿಸುತ್ತೆ. ಆ ಟಾಸ್ಕ್ ಯಾವ ರೀತಿ ಇದ್ದಿತ್ತು ಅಂತ? ಟಾಸ್ಕ್ ಯಾವ ರೀತಿ ಇದ್ದಿತ್ತು? ಅದು ಆಗಿತ್ತಲ್ಲ ಟಾಸ್ಕ್, ಈ ವಾರ ನಡೆದಿದ್ದ ಟಾಸ್ಕ್ ಹೇಗಿತ್ತು ಅಂತ? ಚೆನ್ನಾಗಿತ್ತು. ನಿಮಗೆ ಸ್ಕೂಲ್ ಡೇಸ್ ಎಲ್ಲ ನೆನಪಾಯ್ತಾ ಅಂತ ನೋಡ್ತಾ ಇದ್ದೆ? ಹೌದು. ಸ್ಕೂಲ್ ಡೇಸಲ್ಲಿ ಅಷ್ಟು ಓವರಾಗಿರಲಿಲ್ಲ, ಆದರೂ ಅಷ್ಟು ಓವರಾಗಿ ನಾಟಕ ಎಲ್ಲ ಆಡ್ತಿದೆ. ಆದರೂ ಎಲ್ಲರೂ ಅವರು ಟರ್ನ್ ಬಂದಾಗ ಚೆನ್ನಾಗಿ ಇದನ್ನ ಮಾಡ್ತಿದ್ರು. ತುಂಬ ನಾಟಕ ಮಾಡ್ತಾರೆ ಯಾರು ಅನ್ಸುತ್ತಾ ನಿಮಗೆ ಬಿಗ್ ಬಾಸ್? ತುಂಬ ನಾಟಕ. ಒಂದೊಂದು ಸತಿ ತುಕಾಲಿ ಮಾಡ್ತಾನೆ ಅನಿಸುತ್ತೆ. ಅವ್ರು ಬಿಟ್ಟರೆ ಮತ್ತೆ ಯಾರು? ಅವ್ರು ಬಿಟ್ಟರೆ ಅಷ್ಟೇ ಯಾರು ಅನ್ಸಲ್ಲ. ನಮ್ರತ ಮಾಡ್ತಾಳೆ ಅನಿಸುತ್ತೆ. ಓವರಾಗಿ ಆ್ಯಕ್ಟಿಂಗ್ ಮಾಡ್ತಾಳೆ ಅನ್ಸುತ್ತೆ. ಇನ್ಯಾರಿಲ್ಲ. ಈ ಸರಿ ಬಿಗ್ ಬಾಸ್ ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಕಾರ್ತಿಕ್ ಗೆಲ್ಬೋದು ಅಥವಾ ಸಂಗೀತ ಗೆಲ್ಬೇಕಂತ ನಂಗೆ ಇಷ್ಟ. ಸಂಗೀತ ಗೆಲ್ಬೇಕು. ಅವ್ರ ಮೇಲೆ ಅವರು ಟಾಪ್ 5 ಯಾರು ಬರ್ಬೋದು? 5 ಜನ ಬರ್ತಾರೆ ಅಂದರೆ ಯಾರು ಬರ್ಬೋದು? ವಿನಯ್ ಬರ್ಬೋದು, ಸಂಗೀತ ಬರ್ಬೋದು, ವತ್ತೂರ್ ಸಂತೋಷ ಅಥವಾ ಡ್ರಾನ್ ಪ್ರತಾಪ್ ಬರ್ಬೋದು. ಅವರಿಬ್ಬರಲ್ಲಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.